ಸೋಲೋನು ಕಾರಣಗಳನ್ನ ಹುಡುಕ್ತಾನೆ, ಗೆಲ್ಲೋನು ಅವಕಾಶಗಳನ್ನ. ಸ್ನೇಹಿತರೆ, ಈ ಪುಟ್ಟ ಕಥೆಯನ್ನ ಕೇಳಿ ನಮ್ಮ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳನ್ನ ಅವಕಾಶಗಳನ್ನಾಗಿ ಹೇಗೆ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಇದು ಉತ್ತಮವಾದಂತಹ ಉದಾಹರಣೆ. ಒಂದ್ಸಲ ಒಬ್ಬ ಶೂ ಅಂಗಡಿಯ ಮಾಲೀಕ ತನ್ನಲ್ಲಿರುವಂತಹ ಒಬ್ಬ ಸೇಲ್ಸ್ ಮ್ಯಾನ್ ನ ಕರೆದು ಒಂದಷ್ಟು ಶೂಗಳನ್ನ ಕೊಟ್ಟು ಒಂದು ಊರಿಗೆ ಹೋಗಿ ಇದೆಲ್ಲದನ್ನು ಮಾರಾಟ ಮಾಡ್ಕೊಂಡ್ ಬಾ ಅಂತ ಕಳಿಸ್ತಾನೆ. ಆ ಸೇಲ್ಸ್ ಮ್ಯಾನ್ ಆ ಊರಿಗೆ ಹೋಗ್ತಾನೆ, ಬರಿಗೈನಲ್ಲಿ ವಾಪಸ್ ಬರ್ತಾನೆ. ಒಂದು ಶೂ ಕೂಡ ಅವನ ಕೈನಲ್ಲಿ ಮಾರಾಟ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮಾಲೀಕ ಕೇಳ್ತಾನೆ, ಯಾಕೆ ನೀನ್ ಯಾವ ಶೂನು ಮಾರಾಟ ಮಾಡಿಲ್ಲ ಅಂದಾಗ ಸೇಲ್ಸ್ ಮ್ಯಾನ್ ಹೇಳ್ತಾನೆ, ಆ ಊರಿನಲ್ಲಿ ಯಾರು ಕೂಡ ಶೂನೇ ಹಾಕೊಳ್ಳೋದಿಲ್ಲ, ಹಾಗಾಗಿ ಶೂ ಸೇಲ್ ಮಾಡೋದು ಅಲ್ಲಿ ಅಸಾಧ್ಯವಾದಂತ ಕೆಲಸ ಅಂತ ಹೇಳ್ತಾನೆ. ಆಗ ಅಂಗಡಿಯ ಮಾಲೀಕ ಮತ್ತೊಬ್ಬ ಸೇಲ್ಸ್ ಮ್ಯಾನ್ ನ ಕರೆದು ಅದೇ ಸೇಮ್ ನಂಬರ್ ಆಫ್ ಶೂಸ್ ಕೊಟ್ಟು ಅದೇ ಊರಿಗೆ ಕಳಿಸಿ ಮಾರಾಟ ಮಾಡ್ಕೊಂಡ್ ಬಾ ಅಂತ ಹೇಳಿದಾಗ ಆ ಸೇಲ್ಸ್ ಮ್ಯಾನ್ ಎಲ್ಲಾ ಶೂಗಳನ್ನು ಕೂಡ ಆ ಊರಿನಲ್ಲಿ ಮಾರಾಟ ಮಾಡ್ಕೊಂಡ್ ಬರೋದ್ರ ಜೊತೆಗೆ ಒಂದಷ್ಟು ಹೊಸ ಆರ್ಡರ್ಸ್ ಗಳನ್ನ ಕೂಡ ತಗೊಂಡ್ ಬರ್ತಾನೆ. ಮಾಲೀಕನಿಗೆ ಆಶ್ಚರ್ಯ ಆಗತ್ತೆ. ಅವನ್ ಕೇಳ್ತಾನೆ, ನೀನ್ ಹೇಗ್ ಮಾರದೆ ಈ ಶೂಸ್ ನ ಆ ಊರಿನಲ್ಲಿ ಅಂತ ಕೇಳಿದಾಗ ಸೇಲ್ಸ್ ಮ್ಯಾನ್ ಹೇಳ್ತಾನೆ, ಆ ಊರಿನಲ್ಲಿ ಯಾರು ಶೂಸೇ ಹಾಕೊಳ್ಳೋದಿಲ್ಲ, ಹಾಗಾಗಿ ಇದು ನನಗೊಂದು ಹೊಸ ಅವಕಾಶವಾಗಿ ಕಾಣಿಸ್ತು ಶೂಗಳನ್ನ ಸೇಲ್ ಮಾಡೋದಕ್ಕೆ ಅಂತ. ಸ್ನೇಹಿತರೆ, ಇಲ್ಲಿ ಇಬ್ಬರು ಸೇಲ್ಸ್ ಮ್ಯಾನ್ ಗಳಿಗೆ ಪರಿಸ್ಥಿತಿ ಅನ್ನೋದು ಒಂದೇ ಆಗಿತ್ತು. ಆದ್ರೆ ಒಬ್ಬ ಅದನ್ನ ಸಮಸ್ಯೆಯನ್ನಾಗಿ ನೋಡ್ತಾನೆ, ಮತ್ತೊಬ್ಬ ಅದನ್ನ ಆಪರ್ಚುನಿಟಿಯನ್ನಾಗಿ ನೋಡ್ತಾನೆ. ನಮ್ಮ ಜೀವನದಲ್ಲೂ ಅಷ್ಟೇನೆ, ನಮ್ಮ ಬದುಕಿನಲ್ಲೂ ಅಷ್ಟೇನೆ ಸಾವಿರಾರು ಇಂತಹ ಸಂದರ್ಭಗಳು, ಪರಿಸ್ಥಿತಿಗಳು ಬರುತ್ತೆ. ಅದನ್ನ ನಾವು ಸಮಸ್ಯೆ ಅನ್ಕೊಂಡ್ರೆ ಸಮಸ್ಯೆಯಾಗಿಯೇ ಉಳಿದು ಹೋಗತ್ತೆ. ಅವಕಾಶವಾಗಿ ಸ್ವೀಕಾರ ಮಾಡಿದಾಗ ನಮ್ಗೆ ಹೊಸ ಹೊಸ ದಾರಿಗಳು ಕಾಣಿಸ್ತಾ ಹೋಗತ್ತೆ. ಅಂದ್ರೆ ಈ ಓ ಅನ್ನುವಂತಹ ಲೆಟರ್ನ ನಾವು 0 ಕೊನೆಯಲ್ಲಿ ನೋಡೋದಕ್ಕಿಂತ ಆಪರ್ಚುನಿಟಿಯ ಆರಂಭದಲ್ಲಿ ನೋಡೋದೇ ಯಶಸ್ಸಿನ ನಿಜವಾದ ಲಕ್ಷಣ. ಸಮಸ್ಯೆಗಳ ಬಗ್ಗೆ ಮಾತನಾಡೋದನ್ನ ಕಮ್ಮಿ ಮಾಡೋಣ, ಅವಕಾಶಗಳು ತಾನಾಗೇ ಹೊರಬರುತ್ತೆ. ಏನಂತೀರಾ?